ಸ್ನೇಹಿತರೆ, ಭಾರತದಲ್ಲಿ ಅಡುಗೆ ಅನಿಲದ ಬೇಡಿಕೆ ವರ್ಷದಿಂದ ವರ್ಷಕ್ಕೆ ಗಗನಕ್ಕೆ ಏರ್ತಾ ಇದೆ. ಆದರೆ ಮಧ್ಯ ಪ್ರಾಂತ್ಯದಲ್ಲಿ ಯುದ್ಧದಿಂದಾಗಿ ಈ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಮಾಡಲು ತೈಲ ಕಂಪನಿಗಳು ಹರಸಾಹಸ ಪಡ್ತಾ ಇವೆ. ಈ ಬಿಕ್ಕಟ್ಟನ್ನು ನೀಗಿಸಲು ಸಿಲಿಂಡರ್ನ ಗಾತ್ರ ಮತ್ತು ತೂಕವನ್ನ ಕಡಿಮೆ ಮಾಡುವ ಪ್ರಸ್ತಾವನೆ ಬಂದಿದೆ. ದೇಶದಲ್ಲಿ ಎಲ್ಪಿಜಿ ಬಿಕ್ಕಟ್ಟು ತಲೆದೋರಿರುವ ಈ ಬದಲಾವಣೆಗೆ ಮುಖ್ಯ ಕಾರಣ. ಇನ್ನು ಅಂಕಿ ಅಂಶಗಳ ಪ್ರಕಾರ ಹೇಳುವುದಾದ್ರೆ, ಭಾರತದಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳಿಗಾಗಿ ಪ್ರತಿದಿನ ಸರಾಸರಿ 80,400 ಟನ್ ಎಲ್ಪಿಜಿ ಅಗತ್ಯವಿದೆ. ವಾಣಿಜ್ಯ ಮತ್ತು ಗೃಹ ಬಳಕೆ ಸೇರಿ ದೇಶದಲ್ಲಿ ದಿನವೊಂದಕ್ಕೆ ಒಟ್ಟು 93,500 ಟನ್ ಎಲ್ಪಿಜಿ ಬೇಕಾಗುತ್ತೆ. ಪ್ರಸ್ತುತ ಅಗತ್ಯವಿರುವ ಪ್ರಮಾಣದಲ್ಲಿ ಎಲ್ಪಿಜಿ ಪೂರೈಕೆ ಮಾಡಲು ಆಗ್ತಾ ಇಲ್ಲ. ಹೀಗಾಗಿ ಸಿಲಿಂಡರ್ ತೂಕವನ್ನ 14.2 ಕೆಜಿಯಿಂದ 10 ಕೆಜಿಗೆ ಇಳಿಸುವುದರಿಂದ ಲಭ್ಯವಿರುವ ಅನಿಲವನ್ನ ಹೆಚ್ಚಿನ ಸಂಖ್ಯೆಯ ಗ್ರಾಹಕರಿಗೆ ತಲುಪಿಸಲು ಸಾಧ್ಯವಾಗುತ್ತೆ ಎಂದು ತೈಲ ಕಂಪನಿಗಳು ಲೆಕ್ಕಾಚಾರ ಮಾಡಿವೆ. ಇನ್ನು 10 ಕೆಜಿ ಸಿಲಿಂಡರ್ಗೆ ಅದರಲ್ಲಿರುವ ಅನಿಲದ ಪ್ರಮಾಣಕ್ಕೆ ತಕ್ಕಷ್ಟು ಮಾತ್ರವೇ ಹಣ ಪಡೆಯಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇದರಿಂದ ಒಟ್ಟಾರೆ ಸಿಲಿಂಡರ್ ಬೆಲೆ ಕಡಿಮೆಯಾಗುವುದು ಕಾಣುತ್ತೆ. ಇನ್ನು ಮಧ್ಯಮ ವರ್ಗದವರಿಗೆ ಒಂದು ಬಾರಿ ಖರೀದಿಗೆ ಹಣ ಹೊಂದಿಸುವುದು ಸುಲಭವಾಗಬಹುದು. 14.2 ಕೆಜಿ ತೂಕದ ಸಿಲಿಂಡರ್ ಎತ್ತುವುದು ಅಥವಾ ಸಾಗಿಸುವುದು ವಯಸ್ಸಾದವರಿಗೆ ಅಥವಾ ಮಹಿಳೆಯರಿಗೆ ಕಷ್ಟವಾಗ್ತಾ ಇತ್ತು. 10 ಕೆಜಿಯ ಹಗುರವಾದ ಸಿಲಿಂಡರ್ಗಳು ಬಳಕೆಗೆ ಹೆಚ್ಚು ಸುಲಭವಾಗಿರಲಿವೆ. ಸದ್ಯ ದೇಶದ 5 ರಾಜ್ಯಗಳಲ್ಲಿ ಚುನಾವಣೆ ಬರುತ್ತಿರುವುದರಿಂದ ಸಿಲಿಂಡರ್ ತೂಕ ಇಳಿಸುವುದರಿಂದ ಗ್ರಾಹಕರು ಪದೇ ಪದೇ ಸಿಲಿಂಡರ್ ಬುಕ್ ಮಾಡಬೇಕಾಗುತ್ತೆ. ಅಲ್ಲದೆ ಬುಕಿಂಗ್ ಶುಲ್ಕ ಮತ್ತು ಸಾರಿಗೆ ವೆಚ್ಚವನ್ನು ಕೂಡ ಹೆಚ್ಚಿಸುವ ಆತಂಕ ಜನರಲ್ಲಿದೆ. ಸ್ನೇಹಿತರೆ, ಎಲ್ಪಿಜಿ ತೂಕ 14.2 ಕೆಜಿಯಿಂದ 10 ಕೆಜಿ ಇಳಿಸಿದ್ದು ಸರಿನಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.